ಸೊ ವಾಟ್ಸ್ಆಪ್ ಗೈಸ್, ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನೀವು ಪ್ರಜಾ ಗೇಮಿಂಗ್ ಕನ್ನಡಿಗ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2025 ದಿವಾಲಿ ಇವೆಂಟ್ ಯಾವ ತರ ಇರುತ್ತೆ ಮತ್ತೆ ಟ್ರಬಲ್ ನೈಟ್ ಇವೆಂಟ್ ಬರ್ತಾ ಇದೆ ಇವಾಗ ಶೋಲೆ ಇವೆಂಟ್ ಆದ್ಮೇಲೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಮಗೆ ಫ್ರೀ ರಿವಾರ್ಡ್ಸ್ ಎಲ್ಲ ಸಿಗ್ತಾ ಇದೆ. ಸರಿ, ಇವಾಗ ಮೊದಲನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ 11ನೇ ತಾರೀಕು ಸೆಪ್ಟೆಂಬರ್ ನಮಗೆ ಶೋಲೆ ಇವೆಂಟ್ ಮುಗಿಯುತ್ತೆ. ಇದ್ರಲ್ಲಿ ಅಷ್ಟೊಂದೇನಿಲ್ಲ ಇವೆಂಟ್ ಅಲ್ಲಿ. ಇದಾದ್ಮೇಲೆ ನಮಗೆ ಟ್ರಬಲ್ ನೈಟ್ ಅಂತ ಒಂದು ಹೊಸ ಇವೆಂಟ್ ಸ್ಟಾರ್ಟ್ ಆಗ್ತಿದೆ. ಇದು ಸ್ವಲ್ಪ ದೊಡ್ಡ ಇವೆಂಟ್ ಆಗಿರುತ್ತೆ, ಅಂದ್ರೆ ತುಂಬಾ ದೊಡ್ಡ ಇವೆಂಟ್ ಅಲ್ಲ. ಒಟ್ಟಿನಲ್ಲಿ ಇದರಲ್ಲಿ ಫ್ರೀ ರಿವಾರ್ಡ್ಸ್ ಎಲ್ಲ ಸಿಗುತ್ತೆ ಮತ್ತೆ ಮ್ಯಾಪ್ ಅಲ್ಲಿ ಸ್ವಲ್ಪ ಚೇಂಜಸ್ ನೋಡಕ್ ಸಿಗುತ್ತೆ. ನೀವು ಈ ಬ್ಯಾನರ್ ನ ನೋಡಬಹುದು. ಇದರಲ್ಲಿ ಮೇನ್ ಫೀಮೇಲ್ ಬಂಡಲ್ ಇದೆಯಲ್ಲ, ಇದೇ ನಮಗೆ ಫ್ರೀ ಆಗಿ ಸಿಗ್ತಿರೋಂತ ರಿವಾರ್ಡ್. ಇದರಲ್ಲಿ ನಮಗೆ ಲಾಸ್ಟ್ ಕಾಲ್ ಅಂತ ಒಂದು ವೆಬ್ ಇವೆಂಟ್ ಬರುತ್ತೆ. ಈ ಇವೆಂಟ್ ಅಲ್ಲಿ ನಮಗೆ ಫ್ರೀ ಬಂಡಲ್ ಸಿಗೋದು. ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ನೀವು ಯಾವ್ದಾದ್ರು ಒಂದು ರೋಲ್ ನ ಚೂಸ್ ಮಾಡ್ಬೇಕಾಗುತ್ತೆ. ಇಲ್ಲಿ 3 ರೋಲ್ ಇದೆ, ಫ್ಯಾಂಟಮ್, ಟ್ರ್ಯಾಕರ್ ಮತ್ತೆ ರೀಪರ್ ಅಂತ. ಈ 3 ರೋಲ್ ಯಾವ್ದಾದ್ರು ಒಂದು ರೋಲ್ ಚೂಸ್ ಮಾಡ್ಬೇಕಾಗುತ್ತೆ. ಅದನ್ನ ತಗೊಂಡು ನೀವು ಆಡ್ಬೇಕಾಗುತ್ತೆ. ಈ ತರ ಮಾಡಿ ಮಿಷನ್ ಮುಗಿಸಿದ್ರೆ ನಿಮ್ಗೆ ಈ ಫೀಮೇಲ್ ಬಂಡಲ್ ಫ್ರೀ ಆಗಿ ಸಿಗುತ್ತೆ. ಇದು ಫೈನಲ್ ರಿವಾರ್ಡ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಮಾಮೂಲಿ ಇವಾಗ ನರುಟೋ ಇವೆಂಟ್ ಅಲ್ಲೂ 5 ರಿವಾರ್ಡ್ ಇತ್ತಲ್ಲ, ಅದೇ ತರ ಇಲ್ಲೂ ಇದೆ 5 ರಿವಾರ್ಡ್. ಮತ್ತೆ ಫೈನಲ್ ರಿವಾರ್ಡ್ ಇಲ್ಲಿ ಹುಡುಗಿ ಬಂಡಲ್ ಆಗಿರುತ್ತೆ. ಸೇಮ್ ನರುಟೋಲಿ ಇವಾಗ ಇಟಾಚಿ ಆದ್ಮೇಲೆ ಪೇನ್ ಆತರ ಎಲ್ಲ ಬಂದಿತ್ತಲ್ಲ, ಅದೇ ತರ ಇಲ್ಲೂ ಒಂದಷ್ಟು ಮೈಲ್ ಸ್ಟೋನ್ಸ್ ಕೊಟ್ಟಿದ್ದಾರೆ. ಮೈಲ್ ಸ್ಟೋನ್ 1 ಅಲ್ಲಿ ನೀವೇನಾದ್ರು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ವಾಯ್ಸ್ ಪ್ಯಾಕ್ ಸಿಗುತ್ತೆ. 2 ಅಲ್ಲಿ ನಿಮ್ಗೆ ಗೋಲ್ಡ್ ರಾಯಲ್ ವಾಚರ್ ಸಿಗುತ್ತೆ. 3 ಅಲ್ಲಿ ನಿಮ್ಗೆ ಒಂದು ಲೂಟ್ ಬಾಕ್ಸ್ ಸಿಗುತ್ತೆ. ಈ ಲೂಟ್ ಬಾಕ್ಸ್ ನಾನು ತೋರಿಸ್ತೀನಿ ಯಾವ ತರ ಇದೆ ಅಂತ. ನೀವು ನೋಡ್ಬೋದು. ಇದು ನೋಡಕ್ಕೆ ಯಾವ್ದೋ ಗೊಂಬೆ ತರ ಇದೆ. ಮತ್ತೆ ಇದ್ರ ಹೆಸರು ಚಿಯರ್ ಲೀಡರ್ ಅಂತ ಕೊಟ್ಟಿದ್ದಾರೆ. ಇದು ಯಾವ್ದೋ ಮಾಟ ಮಂತ್ರದ ಗೊಂಬೆ ಇದ್ದಂಗಿದೆ. ನೆಕ್ಸ್ಟ್ 4ನೇ ಮೈಲ್ ಸ್ಟೋನ್ ಗೆ ನಿಮ್ಗೆ ಡೈಮಂಡ್ ರಾಯಲ್ ವಾಚರ್ ಸಿಗುತ್ತೆ. ಮತ್ತೆ ಕೊನೆಯಲ್ಲಿ ನಿಮ್ಗೆ ಫೀಮೇಲ್ ಬಂಡಲ್ ಫ್ರೀ ಆಗಿ ಸಿಗುತ್ತೆ. ಈ ಇವೆಂಟ್ ಅಲ್ಲಿ ಬರ್ತಿರೋಂತ ಅರೈವಲ್ ಅನಿಮೇಷನ್ ನೀವು ಇಲ್ಲಿ ನೋಡ್ಬೋದು ಯಾವ ತರ ಇದೆ ಅಂತ. ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಏನೋ ಒಂಥರ ಫುಲ್ ಕಲರ್ಫುಲ್ ಆಗಿದೆ. ಇಲ್ಲಿ ನೋಡ್ಬೋದು ಯಾವ ತರ ಇದೆ ಅಂತ. ಇದು ನಮ್ಗೆ ಫೇಡೆಡ್ ವೀಲ್ ಇವೆಂಟ್ ಅಲ್ಲಿ ಬರುತ್ತೆ. ಮತ್ತೆ ಇದು 15ರಿಂದ 20ನೇ ತಾರೀಕು ಸೆಪ್ಟೆಂಬರ್ ಇದೆಯಲ್ಲ, ಅಷ್ಟ್ರಲ್ಲಿ ಬರ್ಬೋದು, ಅಷ್ಟ್ರ ಮಧ್ಯದಲ್ಲಿ. ಮತ್ತೆ ಇನ್ನೊಂದು ಅಮೌಂಟ್ ನೀವು ಇಲ್ಲಿ ನೋಡ್ತಾ ಇರಬಹುದು, ಬ್ರೂಮ್ ಸೂಶ್ ಅಂತ. ಈ ಅಮೌಂಟ್ ಸಖತ್ತಾಗಿದೆ. ಇದು ಲೆಜೆಂಡರಿ ಅಮೌಂಟ್ ಆಗಿರುತ್ತೆ. ಇದನ್ನ ನೀವು ಬೇಕಿದ್ರೆ ತಗೋಬಹುದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಇದನ್ನ ಹಾಕೊಂಡು ನೀವು ಓಡ್ತಾ ಇರ್ಬೋದು, ಏನೂ ಆಗಲ್ಲ. ಸಖತ್ತಾಗಿದೆ ಇದೊಂಥರ. ಇದಾದ್ಮೇಲೆ ಇದೇ ಇವೆಂಟ್ ಅಲ್ಲಿ ನಮ್ಗೆ ಒಂದಷ್ಟು ಗ್ಲೂವಲ್ ಸ್ಕಿನ್ ಗಳನ್ನ ತಗೋ ಬರ್ತಾ ಇದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಟ್ರಬಲ್ ಲಾಕರ್ ಅಂತ ಒಂದು ಗ್ಲೂವಲ್ ಸ್ಕಿನ್ ತಗೋ ಬರ್ತಾ ಇದಾರೆ. ಈ ಸ್ಕಿನ್ ಜೊತೆಗೆ ಇನ್ನೊಂದ್ 3 ಸ್ಕಿನ್ ನ ನಮ್ಗೆ ಲಕ್ ರಾಯಲ್ ಅಲ್ಲಿ ಹಾಕ್ಬಿಟ್ಟು ಕೊಡ್ಬೋದು. ನೀವು ಇಲ್ಲಿ ನೋಡ್ಬೋದು ಯಾವ ತರ ಇದೆ ಸ್ಕಿನ್ ಗಳು ಅಂತ. ಫಸ್ಟ್ 2 ಸ್ಕಿನ್ ಗಳಂತೂ ಸಕ್ಕತ್ತಾಗಿದೆ. ಮತ್ತೆ ಇನ್ನೆರಡು ಮಾಮೂಲಿ ಅದು ನಾರ್ಮಲ್ ರಿವಾರ್ಡ್ಸ್ ಆಗಿರುತ್ತೆ. ಮತ್ತೆ ಈ 3 ಬಂಡಲ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಇದು ಮೇಲ್ ಬಂಡಲ್ ಆಗಿರುತ್ತೆ. ಈ ಮೇಲ್ ಬಂಡಲ್ ನ ನಮ್ಗೆ ಟೋಕನ್ ವೀಲ್ ಅಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ. ಮತ್ತೆ ಇದು ತಗೊಳಕ್ಕೆ ತುಂಬಾ ಜಾಸ್ತಿನ ಡೈಮಂಡ್ಸ್ ಖರ್ಚು ಮಾಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಮೇಲ್ ಬಂಡಲ್ ಮತ್ತೆ ಇನ್ನೊಂದು ಫೀಮೇಲ್ ಬಂಡಲ್ ಇದೆ. ಅದನ್ನು ನೋಡಬಹುದು. ಇಲ್ಲಿ ಪರ್ಪಲ್ ಕಲರ್ ಇದೆಯಲ್ಲ, ಅದು ಇನ್ನೊಂದು ಮೇಲ್ ಬಂಡಲ್ ಆಗಿದೆ. ಇದರಲ್ಲಿ ಬ್ಲಾಕ್ ಕಲರ್ ಮೇಲ್ ಬಂಡಲ್ ಇದೆಯಲ್ಲ, ಅದೇ ಸ್ವಲ್ಪ ಚೆನ್ನಾಗಿರೋದು ಇರೋದ್ರಲ್ಲಿ. ಇನ್ ಬೇರೆ ಎಲ್ಲ ಜಾಸ್ತಿ ಕಲರ್ಫುಲ್ ಆಗಿ ಮಾಡ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅಷ್ಟೊಂದು. ಈ ಹುಡುಗಿ ಬಂಡಲ್ ಅಷ್ಟೊಂದು ಚೆನ್ನಾಗಿಲ್ಲ. ಇದಕ್ಕೆ ಯಾರೋ ಡೈಮಂಡ್ಸ್ ಕೊಟ್ಬಿಟ್ಟು ತಗೊಳ್ಳಲ್ಲ. ಫ್ರೀ ಬಂಡಲ್ ಇದೆಯಲ್ಲ ಅದೇ ಸಾಕು ನಮ್ಗೆ. ಡೈಮಂಡ್ಸ್ ಕೊಟ್ಬಿಟ್ಟು ಈ ತರ ಕೆಟ್ಟ ಬಂಡಲ್ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿದ್ರೆ ಬನ್ನಿ ಬಂಡಲ್. ಇದು ಟ್ರೆಂಡ್ ಪ್ಲಸ್ ಬಂಡಲ್ ಆಗಿರುತ್ತೆ. ನೋಡಕ್ಕಂತೂ ಸಕ್ಕತ್ತಾಗಿದೆ. ಇಲ್ಲಿ 2 ಬಂಡಲ್ ಇದೆ. ಒಂದು ಮಾಮೂಲಿ ಬ್ಲೂ ಕಲರ್ ಬನ್ನಿ ಬಿಟ್ರೆ ನೆಕ್ಸ್ಟ್ ಬ್ಲಾಕ್ ಕಲರ್ ಬನ್ನಿ ಇದೆ. ಇದರಲ್ಲಿ ಮೇನ್ ಈ ಬ್ಲೂ ಕಲರ್ ಬನ್ನಿ ಆಗಿರುತ್ತೆ. ಇದರಲ್ಲಿ ನಮ್ಗೆ ಆಕ್ಷನ್ ನಂಬರ್ ನ ಕೊಡ್ತಾರೆ. ಇವಾಗ ನೀವು ಗೋಲ್ಡನ್ ಕ್ರಿಮಿನಲ್ ತಗೊಳಕ್ ಕೊಡ್ತಿರಲ್ಲ ನಂಬರ್ಗಳು, ಇಂಥ ನಂಬರ್ ನಿಮ್ಗೆ ಸಿಕ್ಕಿದೆ ಅಂತ, ಅದೇ ತರ ಈ ಬನ್ನಿ ಬಂಡಲಲ್ಲೂ ಸಿಗುತ್ತೆ. ಮುಂಚೆ ನೀವು Y444 ನಿಯಾನ್ ಬನ್ನಿದು ಮಾಡ್ ಹಾಕೊಂಡು ಆಡ್ತಿದ್ದೀನ ನೀವು ನೋಡ್ಬೋದು. ಅದೇ ತರ ಬನ್ನಿನ ಇವಾಗ ರಿಯಲ್ ಆಗಿ ತಗೊಂಡೇ ಬಂದ್ಬಿಟ್ಟಿದ್ದಾರೆ. ಈ ರಿಂಗ್ ಅಲ್ಲಿ ಎಕ್ಸ್ಚೇಂಜ್ ಗೆ ಅಂತ ಹಳೆ ಮೇನ್ ಬಂಡಲ್ ಇತ್ತಲ್ಲ ಬನ್ನಿದು, ಅದನ್ನು ತಗೋಬರಂತ ಚಾನ್ಸ್ ಇರುತ್ತೆ. ಈ ಇವೆಂಟ್ ಅಲ್ಲಿ ನಮ್ಗೆ ಫ್ರೀ ರಿವಾರ್ಡ್ಸ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಲೂಟ್ ಬಾಕ್ಸ್ ಇದೆಯಲ್ಲ, ಈ ಲೂಟ್ ಬಾಕ್ಸ್ ನಮ್ಗೆ ಸಿಗ್ತಾ ಇದೆ. ಇದ್ರ ಜೊತೆಗೆ ಒಂದು ನೈಫ್ ಸ್ಕಿನ್ ಕೂಡ ಸಿಗ್ತಾ ಇದೆ, ಅದನ್ನು ತೋರಿಸ್ತೀನಿ. ನೀವು ಇಲ್ಲಿ ನೋಡಬಹುದು, ಕ್ಯಾರೆಟ್ ತರ ಇದೆ. ಇದು ನೈಫ್ ಸ್ಕಿನ್ ಆಗಿರುತ್ತೆ. ಮತ್ತೆ ಒಂದು ಕಾರ್ಡ್ ಗನ್ ಸ್ಕಿನ್ ಸಿಗೋಂತ ಚಾನ್ಸ್ ಇದೆ. ನೋಡೋಣ, ಇವೆಂಟ್ ಬಂದಾಗ ಗೊತ್ತಾಗುತ್ತೆ. ಇದು ಸೆಪ್ಟೆಂಬರ್ ಅಲ್ಲೇ ಬರಬೇಕು ಇವೆಂಟ್. ಮತ್ತೆ ಇದು ಎಲ್ಲಾ ಸರ್ವರ್ಗೂ ಒಟ್ಟಿಗೆನೆ ಬರುತ್ತೆ. ನೆಕ್ಸ್ಟ್ ಅಪ್ಡೇಟ್ ನೋಡೋದಾದ್ರೆ, ಇವಾಗ ದಿವಾಲಿ ಇವೆಂಟ್ 2025 ಯಾವಾಗ ಬರುತ್ತೆ ಅಂತ. ಇವಾಗ 1ರಿಂದ 11ನೇ ತಾರೀಕು ಶೋಲೆ ಇವೆಂಟ್ ನಡೆಯುತ್ತೆ. ಅದಾದ್ಮೇಲೆ ನಮ್ಗೆ ಈ ಟ್ರಬಲ್ ಮೇಕರ್ಸ್ ಇವೆಂಟ್ ಅಂತ ಇದೆಯಲ್ಲ ಅದು ಬರುತ್ತೆ. ಆ ಇವೆಂಟ್ ನಮ್ಗೆ 30ನೇ ತಾರೀಕು ತನಕ ನಡೆಯುತ್ತೆ. ಅದಾದ್ಮೇಲೆ ಅಕ್ಟೋಬರ್ ಅಲ್ಲಿ ದಿವಾಲಿ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ನೀವು ಇಲ್ಲಿ ಈ ಸಲ ದಿವಾಲಿ ಇಂಟರ್ಫೇಸ್ ಯಾವ ತರ ಇರುತ್ತೆ ಅಂತ ನೋಡ್ತಾ ಇರಬಹುದು. ಇಲ್ಲಿ ನಿಮ್ಗೆ ಲೈಟ್ ಅಪ್ ಅಂತ ಇದೆ, ಮತ್ತೆ ಡೈಲಿ ಟಾಸ್ಕ್ ಅಂತ ಇದೆ. ಲೈಟ್ ಅಪ್ ಗೆ ನಿಮ್ಗೆ ಟೋಕನ್ಸ್ ಗಳು ಬೇಕಾಗುತ್ತೆ. ಟೋಕನ್ಸ್ ನ ನೀವು ಡೈಲಿ ಟಾಸ್ಕ್ ಮಾಡ್ಬಿಟ್ಟು ತಗೋಬೇಕಾಗುತ್ತೆ. ಇದಾದ್ಮೇಲೆ ಒಂದಷ್ಟು ಜಾಗಗಳಿದೆ, ಫೋರ್ಟ್, ಪ್ಲಾಜಾ, ಬ್ರಿಡ್ಜ್, ಐಲ್ಯಾಂಡ್ ಮತ್ತೆ ವುಡ್ಸ್ ಅಂತ. ಇಲ್ಲಿ ಫಸ್ಟ್ ಫೋರ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಫೋರ್ಟ್ ಅನ್ನೋ ಜಾಗನ ಲೈಟ್ ಅಪ್ ಮಾಡಿದ್ಮೇಲೆ ನಿಮ್ಗೆ ವುಡ್ಸ್ ಬರ್ತೀರಾ. ಅದಾದ್ಮೇಲೆ ಹಂಗೆ ಮಾಡ್ಕೊಂಡು ಎಲ್ಲಾ ಜಾಗನೂ ಲೈಟ್ ಅಪ್ ಮಾಡಬೇಕಾಗುತ್ತೆ. ಒಂದೊಂದ್ ಜಾಗನೂ ಲೈಟ್ ಅಪ್ ಮಾಡಿದಾಗ ನಿಮ್ಗೆ ಒಂದೊಂದು ರಿವಾರ್ಡ್ಸ್ ಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡ್ತಿದ್ದೀರಲ್ಲ ಆ ತರ. ಒಂದೊಂದ್ಸಲಿನೂ ನೀವು ಕಂಪ್ಲೀಟ್ ಮಾಡಿದಾಗ ಒಂದೊಂದು ಬಾಕ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. 2025 ದಿವಾಲಿ ಬಾಕ್ಸ್ ಅಂತ. ಈ ಬಾಕ್ಸ್ ಅಲ್ಲಿ ಏನಿರುತ್ತೆ ಅಂತ ಸದ್ಯಕ್ಕೆ ಇನ್ನೂ ಗೊತ್ತಿಲ್ಲ. ಆದ್ರೆ ಈ ತರ ಸಿಕ್ಕಿದ್ಮೇಲೆ ಫೈನಲ್ ರಿವಾರ್ಡ್ಸ್ ನಿಮ್ಗೆ ಫೀಮೇಲ್ ಬಂಡಲ್ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು ಯಾವ ತರ ಇದೆ ಅಂತ. ಈ ಸಲಿನೂ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಬಂಡಲ್ಸ್ ಗಳನ್ನ. ಪ್ರತಿ ಸಲ ದಿವಾಲಿ ಇವೆಂಟ್ ಅಲ್ಲೂ ಅಷ್ಟೊಂದು ಚೆನ್ನಾಗಿರೋ ಬಂಡಲ್ ಗಳನ್ನೇ ಬಿಡಲ್ಲ, ಏನೇನೋ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ಇದು ಮೇನ್ ಬಂಡಲ್ ಆಗಿರುತ್ತೆ. ಇದು ಫ್ರೀ ಆಗಂತೂ ಕೊಡಲ್ಲ, ಇದು ಕಾಸು ಕೊಟ್ಬಿಟ್ಟೆ ತಗೋಬೇಕು. ಈ ಬಂಡಲ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಮತ್ತೆ ಟೋಕನ್ಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ಈ ಟೋಕನ್ಸ್ ಇಟ್ಕೊಂಡು ಮೇನ್ ಬಂಡಲ್ ಗೆ ಸ್ಪಿನ್ ಮಾಡೋದು ಅನ್ಸುತ್ತೆ. ಇದು ಒಂಥರ ಯೂನಿವರ್ಸಲ್ ರಿಂಗ್ ಟೋಕನ್ ತರ. ಇದಾದ್ಮೇಲೆ ನಮ್ಗೆ ಫ್ರೀ ಆಗಿ ಮ್ಯಾಜಿಕ್ ಕ್ಯೂಬ್ ಅಂತೂ ಸಿಕ್ಕೇ ಸಿಗುತ್ತೆ. ಮತ್ತೆ ನೀವು ಇಲ್ಲಿ ನೋಡ್ಬೋದು, ದಿವಾಲಿ ರಾಯಲ್ 1, 2, 3 ಅಂತ 3 ರಾಯಲ್ ನ ಬಿಡ್ತಾರೆ. ಇದರಲ್ಲಿ ಲೆಜೆಂಡರಿ ಗನ್ ಸ್ಕಿನ್ ಟೈಮ್ ಲಿಮಿಟೆಡ್ ಆಗಿ ಬಿಡ್ತಾರೆ.
ಮತ್ತೆ ಯಾವ್ದಾದ್ರು ಒಂದು ಎಮೌಂಟ್ಗಳನ್ನ ತಗೋಬಹುದು ನೀವು. ಅದಾದ್ಮೇಲೆ ಒಂದು ಗನ್ ಸ್ಕಿನ್ ನ ತಗೋಬಹುದು. ಈ ಸಲ ಈ ತರ ಬರೋಂತ ಚಾನ್ಸ್ ಇದೆ ಇವೆಂಟ್ ಅಂತ ಇಲ್ಲಿ ಡಾಟಾ ಮೈನರ್ಸ್ ಪ್ರಕಾರ ಇದೆ. ಈ ತರ ನಿಮ್ಗೆ ತುಂಬಾ ಲೆಜೆಂಡರಿ ಆಗಿರೋಂಥದ್ದಂತೂ ಕೊಡಲ್ಲ ಬಂಡಲ್ಸ್ ಮತ್ತೆ ಗನ್ ಸ್ಕಿನ್ ನ. ಯಾವ್ದಾದ್ರು ಮಾಮೂಲಿ ಆಗಿರೋಂಥದ್ದು ಕೊಡ್ತಾರೆ. ನೀವು ಇಲ್ಲಿ ನೋಡ್ಬೋದು ಎಮೌಂಟ್ ಯಾವ ತರ ಇದೆ ಅಂತ. ಮತ್ತೆ ಹಳೆ ದಿವಾಲಿ ಬಂಡಲ್ಸ್ ಗಳನ್ನ ತಗೋ ಬರ್ಬೋದು ವಾಪಸ್. ಮುಂಚೆ ತರಾನೇ ಗೇಮ್ ಅಲ್ಲಿ ಸಿಗೋ ಟೋಕನ್ಸ್ ಮತ್ತೆ ಕಾಯಿನ್ಸ್ ಇಂದ ನೀವು ಎಕ್ಸ್ಚೇಂಜ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸ್ಪಿನ್ ಮಾಡ್ಬೇಕು ಅಥವಾ ಎಕ್ಸ್ಚೇಂಜ್ ಮಾಡ್ಬೇಕಾಗುತ್ತೆ. ಈ ತರ ಮಾಡ್ಬಿಟ್ಟು ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ನೀವು. ಇದಿಷ್ಟು ಸದ್ಯಕ್ಕೆ ಗೊತ್ತಾಗಿರೋಂಥ ದಿವಾಲಿ ಇವೆಂಟ್ ಅಪ್ಡೇಟ್ಸ್ ಆಗಿತ್ತು. ಮತ್ತೆ ಇನ್ನೂ ಒಂದ್ ತಿಂಗಳಿದೆಯಲ್ಲ, ನೆಕ್ಸ್ಟ್ ಗೊತ್ತಾಗುತ್ತೆ ಇನ್ನು ಯಾವ್ದು ಫ್ರೀ ವಾರ್ ಸಿಗುತ್ತೆ ಮತ್ತೆ ಯಾವ ತರ ಇರುತ್ತೆ ಇವೆಂಟ್ ಅಂತ. ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ನಮಗೆ ಕ್ಯಾಲೆಂಡರ್ ಸಿಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.